ಆ ಒಂದು ಅಡ್ವೊಕೇಟ್ ಎಷ್ಟು ನಾಲೆಜ್ ಇದ್ದಾರೆ ಅಂಡ್ ಜೊತೆಗೆ ಅವ್ರದ್ದು ಏನೇನೆಲ್ಲ ಥಾಟ್ಸ್ಗಳಿದೆ. ಇನ್ನು ವರ್ಸ್ಟ್ ಕೇಸಲ್ಲಿ ನೋಡೋದಾದರೆ ಫೆಬ್ರವರಿ ಎಂಡು ಅಥವಾ ಮಾರ್ಚ್ ಹಂಗೆ ಫಿಲಮ್ ರಿಲೀಸ್ ಆಗಂತ ಸಾಧ್ಯತೆ ಇದೆ. ಅವ್ರಿಗೂ ಒಂದು ಫಿಲಮ್ ಇರುತ್ತೆ, ನನ್ನ ಕೊನೆ ಫಿಲಮ್ ಅಪ್ಪ ಇದು ಅಂತಂದ್ಬಿಟ್ಟು ಖುಷಿ ಪಡ್ಬೋದು, ಬಿಟ್ಟರೆ ಲಾಸ್ ಆಗಂಥದ್ದೇನೂ ಇಲ್ಲ. ಏನು ಗುರು ಎಷ್ಟು ನಡೀತಾ ಇದೆ, ಒಂದು ಫಿಲಮ್ಗೆ ಸರ್ಟಿಫಿಕೇಟ್ ಸಿಗೋಂಥ ಕೇಸು ಇಷ್ಟೆಲ್ಲ ಡ್ರ್ಯಾಗ್ ಆಗುತ್ತಾ ಅಂತ ನೀವು ಅನ್ಕೋತಾ ಇದ್ದೀರಾ ಅಲ್ವಾ? 100% ಇವನ್ ನನಗೂ ಕೂಡ ನೋಡ್ತಾ ಇತ್ತು ಅಂತಂದರೆ ಈ ಥರ ಎಲ್ಲ ಆಗುತ್ತಾ? ಒಬ್ಬ ಫಿಲಮ್ ಸ್ಟಾರು ತನ್ನ ಕೊನೆಯ ಫಿಲಮ್ನ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಾಗ ಅವನಿಗೆ ಇದು ರಾಜಕೀಯ ಪ್ರೇರಿತನ ಅಥವಾ ಪ್ರೊಸೀಜರೇ ಹಿಂಗಿದೆಯಾ ಅನ್ನೋ ಎಲ್ಲ ಡೌಟ್ಗಳು ನಿಮಗೂ ಕೂಡ ಯೂಶ್ವಲಿ ಅದು ಬಂದೇ ಬಂದಿರುತ್ತಲ್ವ. ಇವತ್ತು ಜನವರಿ 27ನೇ ತಾರೀಕು ಮದ್ರಾಸ್ ಹೈಕೋರ್ಟಲ್ಲಿ ಈ ಕೇಸಲ್ಲಿ ಒಂದು ಮೇಜರ್ ಟ್ವಿಸ್ಟ್ ನಡೆದಿದೆ. ಈ ಜನನಾಯಕಂ ಫಿಲಮ್ಗೆ ಒಂದು ದೊಡ್ಡ ಸೋಲು ಅಂತಲೇ ಹೇಳ್ಬೋದು. ಸೊ ಅದು ಏನೇನಾಯಿತು ಎತ್ತಾಯಿತು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಪ್ರತಿ ವಿಡಿಯೋದಲ್ಲೂ ಸಿಂಪಲ್ಲಾಗಿ ಏನೇನಾಯಿತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಸೊ ಈ ವಿಡಿಯೋದಲ್ಲೂ ಅದನ್ನು ಮಾಡ್ತೀನಿ. ಡಿಸೆಂಬರ್ 18ನೇ ತಾರೀಕಿನ KVN ಪ್ರೊಡಕ್ಷನ್ ಅವರು ಜನನಾಯಕಂ ಫಿಲಮ್ಗೆ ಸರ್ಟಿಫಿಕೇಟ್ ಬೇಕು ಅಂತೇಳಿ CBFC ಅವ್ರಿಗೆ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿದ್ದಾರೆ. ಡಿಸೆಂಬರ್ 22, 2025 ಏನಾಗಿದೆ, CBFC ಅವರು ಎಕ್ಸಾಮಿಂಗ್ ಕಮಿಟಿ ಏನಿದೆಯೋ ಅದು ಸಿನಿಮಾನ ನೋಡಿ UA16+ ಸರ್ಟಿಫಿಕೇಟ್ಗೆ 14 ಕಟ್ನ ಮಾಡಬೇಕು ನೀವು ಈ ಫಿಲಮಲ್ಲಿ ಅಂತಂದ್ಬಿಟ್ಟು ಸಜೆಸ್ಟ್ ಮಾಡುತ್ತೆ. ಸೊ ಡಿಸೆಂಬರ್ 20ನೇ ತಾರೀಕು 2025 ಏನು ಪ್ರೊಡ್ಯೂಸರು ಆ ಎಲ್ಲ ಕಟ್ಗಳನ್ನ ಮಾಡಿ ಮತ್ತೆ ಫಿಲಮ್ನ ರೀಸಬ್ಮಿಟ್ ಮಾಡ್ತಾರೆ. ಸೊ ಜನವರಿ 5ನೇ ತಾರೀಕು ಏನಾಗುತ್ತೆ ಅಂತಂದರೆ CBFC ಚೇರ್ಮನ್ನು ಇಲ್ಲ ನಾವು ಈ ಒಂದು ಫಿಲಮ್ಗೆ ಈಗ ನೀವು ಕಟ್ ಮಾಡಿದ ತಕ್ಷಣ ಕೊಡೋಕ್ಕಾಗಲ್ಲ, ನಾವು ಒಂದು ರಿವೈಸಿಂಗ್ ಕಮಿಟಿ ಒಂದನ್ನು ಮಾಡಬೇಕು, ಅವ್ರಿಗೆ ಈ ಫಿಲಮ್ನ ರೆಫರ್ ಮಾಡಬೇಕು, ಅವರು ಅದನ್ನು ಒಪ್ಪಿಗೆ ಕೊಟ್ಟ ಆದಮೇಲೆ ನಾವು ನಿಮಗೆ ಸರ್ಟಿಫಿಕೇಟ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಆ ಎಕ್ಸಾಮಿಂಗ್ ಕಮ್ಯುನಿಟಿನ ಯಾರು ಒಬ್ಬ ಮನುಷ್ಯ ಇದ್ನಲ್ಲ 5 ಜನದಲ್ಲಿ, ಆ ಮನುಷ್ಯ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಮೇಲೆ ನಾವು ಈ ಶಿಫಾರಸ್ಗೆ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಚೇರ್ಪರ್ಸನ್ ಹೇಳ್ತಾರೆ. ಸೊ ಇದಕ್ಕೆ ಏನು ಮಾಡುತ್ತೆ, ಜನವರಿ 6ನೇ ತಾರೀಕು KVN ಪ್ರೊಡಕ್ಷನ್ ಅವರು ಮದ್ರಾಸ್ ಹೈಕೋರ್ಟಲ್ಲಿ ಹೋಗ್ಬಿಟ್ಟು ಒಂದು ರಿಟ್ ಪಿಟಿಷನ್ನ ಅಪ್ಲೈ ಮಾಡ್ತಾರೆ. ಸೊ ಜನವರಿ 9ನೇ ತಾರೀಕು ಏನಾಗುತ್ತೆ ಅಂತಂದರೆ ಸಿಂಗಲ್ ಬೆಂಚಲ್ಲಿ ಒಂದು ಆರ್ಡರ್ ಬರುತ್ತೆ. ಜಸ್ಟಿಸ್ PT ಆಶಾ ಅವರು ಇದ್ದಂಥ ಸಿಂಗಲ್ ಬೆಂಚಲ್ಲಿ CBFC ಸರ್ಟಿಫಿಕೇಟ್ನ ಚೇರ್ಪರ್ಸನ್ದು ಆರ್ಡರ್ ಏನಿತ್ತೋ ಈ ಥರ ಕಮಿಟಿ ಮಾಡಿ ಅದನ್ನ ಸರ್ಟಿಫಿಕೇಟ್ನ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದನ್ನು ಸೈಡ್ ಮಾಡಿ ಇಲ್ಲ ನೀವು ಈ ಫಿಲಮ್ಗೆ ನೀವು ಆಲ್ರೆಡಿ 14 ಕಟ್ ಆದಮೇಲೆ ನಾವು ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನ ಇವರು ಮಾಡಿದ್ದಾರೆ. ಹಂಗಾಗಿ ನೀವು ಇವಾಗ ಅವ್ರಿಗೆ UA ಸರ್ಟಿಫಿಕೇಟ್ನ ಕೊಡಬೇಕು ಅಂತಂದ್ಬಿಟ್ಟು ಡೈರೆಕ್ಷನ್ನ ಕೊಡುತ್ತೆ. ಸೇಮ್ ಡೇ ಏನು ಮಾಡ್ತಾರೆ, ಜನವರಿ 9, 2026ನೇ ತಾರೀಕು CBFC ಅವರು ಡಿವಿಷನ್ ಬೆಂಚ್ಗೆ ಅಪೀಲ್ ಹೋಗ್ತಾರೆ. ಏನು ಇವಾಗ ಆರ್ಡರ್ ಬಂದಿತ್ತೋ ಅದ್ರ ಮೇಲೆ ಸ್ಟೇನ ತಗೊತಾರೆ. ಸೊ ಇದನ್ನ ನೋಡ್ಬಿಟ್ಟು ಫಿಲಮ್ ಏನು ಮಾಡುತ್ತೆ, ಹೆಂಗೋ ನಾವು ಪೊಂಗಲ್ಗೆ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ, ಅದು ಆಗ್ತಾ ಇಲ್ಲ ಅನ್ನೋ ಒಂದು ಉದ್ದೇಶಕ್ಕೆ. ಸೊ ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ರಜಾನೂ ಕೂಡ ಇರುತ್ತೆ. ಜನವರಿ 9ರಿಂದ ಜನವರಿ 15ವರೆಗೂ ಕೂಡ ವೆಯ್ಟ್ ಮಾಡಿ 15ನೇ ತಾರೀಕು ಏನು ಮಾಡ್ತಾರೆ, KVN ಪ್ರೊಡಕ್ಷನ್ ಅವರು ಸುಪ್ರೀಂ ಕೋರ್ಟ್ಗೆ ಒಂದು ಅಪೀಲನ್ನು ಹಾಕ್ತಾರೆ. ಯಾವ್ದ ಮೇಲೆ, ಸ್ಟೇ ಮೇಲೆ. ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ನಾನು ಇದರಲ್ಲಿ ಇಂಟರ್ಫಿಯರ್ ಆಗಲ್ಲ, ನೀವು ಹೈಕೋರ್ಟ್ಗೆ ಹೋಗಬೇಕು, ಯಾಕೆ ಅಂತಂದರೆ ಇನ್ನೂ ಆರ್ಡ್ರ್ ಬಂದಿಲ್ಲ, ಆರ್ಡ್ರ್ ಬಂದಿದ್ರೆ ಬೇಕಾದರೆ ನಾನು ಪರಿಶೀಲನೆ ಮಾಡ್ಬೋದು, ಇನ್ನೂ ಅಲ್ಲಿ ನಡೀತಾ ಇರಬೇಕಾದ್ರೆ ನೀವು ಇಲ್ಲಿಗೆ ಯಾಕೆ ಬಂದ್ರಿ ಅಂತ ಅಂದ್ಬಿಟ್ಟು ವಾಪಸ್ ಕಳಿಸ್ತಾರೆ. ಸೊ ಜನವರಿ 20ನೇ ತಾರೀಕು ಏನಾಗುತ್ತೆ, ಮದ್ರಾಸ್ ಹೈಕೋರ್ಟ್ನ ಡಿವಿಷನ್ ಬೆಂಚಲ್ಲಿ ಆರ್ಗ್ಯುಮೆಂಟ್ಸ್ನ ಕೇಳ್ತಾರೆ ಎರಡೂ ಸೈಡು. ಅದಾದಮೇಲೆ ಆರ್ಡ್ರಿಗೆ ರಿಸರ್ವ್ ಮಾಡ್ತಾರೆ. ನಾನು ಆ್ಯಕ್ಚುಲಿ ಜನವರಿ 20ನೇ ತಾರೀಕು ಏನು ನಡೆದಿತ್ತು ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಸೊ ಅವತ್ತು ಇನ್ನೇನೂ ಇಲ್ಲ, ಜಸ್ಟ್ ಆರ್ಡ್ರನ್ನ ರಿಸರ್ವ್ ಮಾಡ್ಕೊತಾರೆ ಅಷ್ಟೇ. ನೆಕ್ಸ್ಟ್ ಡೇಟ್ ಇದ್ದಿದ್ದು ಇವತ್ತಿಗೆ, ಅಂದರೆ ಜನವರಿ 27ನೇ ತಾರೀಕು. ಸೊ ಇವತ್ತೇನಾಗಿದೆ, ಒಂದು ವರ್ಡಿಕ್ಟ್ ಪ್ರೊನೌನ್ಸ್ ಆಗಿದೆ ಕೋರ್ಟ್ ಕಡೆಯಿಂದ. ಹಾಗಾದರೆ ಇವತ್ತು ಮದ್ರಾಸ್ ಹೈಕೋರ್ಟಲ್ಲಿ ಏನೇನಾಯಿತು ಆರ್ಗ್ಯುಮೆಂಟ್ಸು, ಯಾರ್ಯಾರೆಲ್ಲ ಅಡ್ವೊಕೇಟ್ಸ್ ಇದ್ರು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಡಿವಿಷನ್ ಬೆಂಚಲ್ಲಿ ಚೀಫ್ ಜಸ್ಟಿಸ್ ಮಹೇಂದ್ರ ಮೋಹನ್ ಶ್ರೀವಾಸ್ತವ ಮತ್ತು ಜಸ್ಟಿಸ್ G ಅರುಳ್ ಮುರುಗನ್ ಇಬ್ಬರಿದ್ದಂಥ ಡಿವಿಷನ್ ಬೆಂಚಲ್ಲಿ CBFC ಮೊದಲು ವಾದ ಮಾಡೋಕ್ಕೆ ಶುರುವಾಗುತ್ತೆ. ಅಲ್ಲಿ ಅಡಿಷ್ನಲ್ ಅಡ್ವೊಕೇಟ್ ಜನರಲ್ ಇದ್ದಂಥವರು ARL ಸುಂದರೇಶನ್ ಅಂತ. ಸೊ ಇವರು ಮಾಡ್ತಾರೆ ವಾದನ. ಸಿಂಗಲ್ ಬೆಂಚ್ ಮುಂದೆ CBFC ಅವರು ಕೌಂಟ್ರ್ ಫೈಲ್ ಮಾಡೋಕ್ಕೆ ಒಂದು ಅವಕಾಶನ ಕೊಡಲ್ಲ ಸಿಂಗಲ್ ಬೆಂಚಲ್ಲಿ. ರಿವಿಷನ್ ಬೆಂಚ್ಗೆ ಅಂತಂದ್ಬಿಟ್ಟು 20 ದಿನ ಟೈಮ್ ಇದೆ, ಹಂಗಾಗಿ ವೆಯ್ಟ್ ಮಾಡಬೇಕು ಅಂತ ಹೇಳಿದಾಗ ಸಿಂಗಲ್ ಜಡ್ಜ್ ಇದ್ದಂಥ PT ಆಶಾ ಅವರು ಮೆರಿಟ್ಸ್ ಮೇಲೆ ಪ್ರೊಡ್ಯೂಸರ್ಗೆ ತೀರ್ಪನ್ನು ಕೊಟ್ಟಿದ್ದಾರೆ. ಅಂದರೆ ನೀವು ಇದಕ್ಕೆ ಸರ್ಟಿಫಿಕೇಟ್ ಕೊಡಬೇಕು ಅಂತಂದ್ಬಿಟ್ಟು ಆರ್ಡರ್ನ ಮಾಡಿದ್ದಾರೆ. ಇದು ಪ್ರೊಸೀಜರಲ್ ವೈಲೇಷನ್ ಆಗಿದೆ. ಸೊ CBFC ಅವ್ರು ಏನು ಹೇಳಿದ್ರು, ನಮಗೆ ಟೈಮ್ ಬೇಕು ಕಮಿಟಿನ ಮಾಡೋಕ್ಕೆ ಅಂತ ಹೇಳಿದ್ರು, ಅದು ಕೊಡದೇ ಇರೋದು ಕೂಡ ಒಂದು ತಪ್ಪು ಅಂತ ವಾದ ಮಾಡ್ತಾರೆ. ಸೊ ಪ್ರೊಡ್ಯೂಸರ್ ಸೈಡಿಂದ ಏನು ವಾದ ಮಾಡ್ತಾರೆ ಅಂತಂದರೆ, ಸೀನಿಯರ್ ಅಡ್ವೊಕೇಟ್ ಸತೀಶ್ ಪರಾಸರನ್ ಅಂತ ಇರ್ತಾರೆ, ಅವರು ಎಕ್ಸಾಮಿನ್ ಕಮಿಟಿ ಆಲ್ರೆಡಿ UAಗೆ ಸರ್ಟಿಫಿಕೇಟ್ನ ಕೊಡೋಕ್ಕೆ ರೆಕಮೆಂಡ್ ಮಾಡಿಬಿಟ್ಟಿದೆ. ಅಂದರೆ 14 ಕಟ್ಟು ಏನಿದೆಯೋ
ಅದನ್ನ ಮಾಡ್ಕೊ ಬನ್ನಿ, ಅದಾದ್ಮೇಲೆ ನಾವು ಕೊಡ್ತೀವಿ ಅಂತ ಹೇಳಾದ್ಮೇಲೆ ಅಬ್ಜೆಕ್ಷನ್ ನಾವು ಒಬ್ಬ ಮನುಷ್ಯ ತರ್ತಾನೆ. ಆ ಮನುಷ್ಯ ಬಂದ್ಬಿಟ್ಟು ಎಕ್ಸಾಮಿಂಗ್ ಕಮ್ಯುನಿಟಿಲೇ ಇದ್ದಂತ ಒಬ್ಬ. ಈಗ 5 ಜನ ಇದ್ದಿದ್ರಲ್ಲಿ 4 ಜನ ಒಪ್ಕೊಂಡಿದ್ದಾರೆ, ಇನ್ನು ಒಬ್ಬ ಒಪ್ಪಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಚೇರ್ಪರ್ಸನ್ ಅವರು ನಾವು ಇನ್ನೊಂದು ಕಮಿಟಿಗೆ, ರಿವಿಷನ್ ಕಮಿಟಿಗೆ ಕೊಡಬೇಕು ಅಂತ ಅನ್ಕೊಳ್ಳೋದು. ಇದು ಸ್ಟ್ಯಾಚ್ಯೂ ವೈಲೇಷನ್ ಆಗತ್ತೆ. ಕಟ್ ಮಾಡಿ ಸಬ್ಮಿಟ್ ಮಾಡಾದ್ಮೇಲೂ ಕೂಡ ಮತ್ತೆ ಸೀನ್ಸ್ನ ಆ್ಯಡ್ ಮಾಡಿ ಡೆಲೀಟ್ ಮಾಡಿ ಅಂತ ಹೇಳೋದು ಒಂಥರ ಎಂಟಿ ಫಾರ್ಮಾಲಿಟೀಸ್ ಆಯಿತು. ಬೇಕು ಅಂತ ಹಿಂಸೆ ಕೊಡೋದು ಅಂತನ್ಬಿಟ್ಟು ಪ್ರೊಡ್ಯೂಸರ್ ಸೈಡಿಂದ ವಾದನ ಮಾಡ್ತಾರೆ. ಕೊನೆಗೆ ಕೋರ್ಟ್ ಏನು ಹೇಳುತ್ತೆ ಅಂತಂದ್ರೆ, ಸಿಂಗಲ್ ಬೆಂಚ್ ಆರ್ಡರ್ನ ಸೆಟ್ ಸೈಡ್ ಮಾಡುತ್ತೆ, ಅಂದ್ರೆ ಕ್ವಾಸ್ಟ್ ಮಾಡಿಬಿಡುತ್ತೆ. ಸೊ CBFC ಅವ್ರು ಏನು ಅಪೀಲ್ ಹೋಗಿದ್ರೋ ಡಿವಿಷನ್ ಬೆಂಚ್ಗೆ ಅದನ್ನು ಅಲೋ ಮಾಡಿಕೊಡುತ್ತೆ. ಅಂದರೆ ಡಿವಿಷನ್ ಬೆಂಚ್ ಏನು ಹೇಳುತ್ತೆ ಅಂತಂದರೆ, CBFCಗೆ ನೀವು ರಿಪ್ಲೈ ಫೈಲ್ ಮಾಡೋಕ್ಕೆ ಒಂದು ಅವಕಾಶನ ಕೊಡಬೇಕಾಗಿತ್ತು. ಅವರು ಒಂದು ಟೈಮ್ ಕೊಡಿ ನಮಗೆ, ನಾವು ಕಮಿಟಿನ ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಟೈಮೇ ಕೊಡದೆ ಆರ್ಡ್ರ್ ಕೊಟ್ಟಿದ್ದು ಸರಿಯಲ್ಲ ಅಂತಂದ್ಬಿಟ್ಟು ಕೇಸ್ನ ಮತ್ತೆ ಏನು ಮಾಡಿದ್ದಾರೆ, ಸಿಂಗಲ್ ಬೆಂಚ್ ಅವ್ರಿಗೆ ವಾಪಸ್ ಕಳಿಸಿದ್ದಾರೆ. ಕೇಸ್ ಏನಾಗಬೇಕು, ಫಸ್ಟಿಂದ ಫ್ರೆಶ್ ಆಗಿ ಹಿಯರಿಂಗ್ ಆಗಬೇಕು ಅಂತ ಹೇಳಿಬಿಟ್ಟಿದ್ದಾರೆ. ಸೊ ಇದೇ ನೋಡಿ ಈಗ ಫಿಲಮ್ ಅವ್ರಿಗೆ ಬಂದಿರತಕ್ಕಂಥ ಸಂಕಟ, ಅಂದರೆ ಜನನಾಯಕಂ ಫಿಲಮ್ಗೆ. ಹಂಗಾದರೆ ಸಿಂಗಲ್ ಜಡ್ಜ್ ಅವರು ಕೊಟ್ಟಿರ್ತಕ್ಕಂಥದ್ದು ತಪ್ಪು ತೀರ್ಪು ಅಂತಲ್ಲ, ಬದಲಾಗಿ ಪ್ರೊಸೀಜರ್ ಫಾಲೋ ಆಗಿಲ್ಲ ಅನ್ನೋ ಕಾರಣಕ್ಕೆ ಸಿಂಗಲ್ ಜಡ್ಜ್ ಕೊಟ್ಟಿದ್ದಂಥ ಆರ್ಡ್ರನ್ನ ರದ್ದು ಮಾಡಿ ಫ್ರೆಶ್ ಆಗಿ ಹಿಯರಿಂಗ್ನ ಶುರು ಮಾಡಿ ಅಂತನ್ಬಿಟ್ಟು ಡಿವಿಷನ್ ಬೆಂಚು ಆರ್ಡರ್ನ ಕೊಟ್ಟಿದೆ. ಸೊ ಇದರಿಂದ ಜನನಾಯಕಂ ಫಿಲಮ್ಗೆ ಪ್ರಾಬ್ಲಮ್ ಏನಾಯ್ತಪ್ಪ ಅಂತಂದ್ರೆ, ಒಂದು ಸರ್ಟಿಫಿಕೇಟ್ಸ್ ಸಿಗಲ್ಲ, ರಿಲೀಸ್ ಡೇಟ್ ಅಂತೂ ಮತ್ತೆ ಪೋಸ್ಟ್ಪೋನ್ ಆಗ್ತಾನೆ ಇದೆ, ಲೀಗಲ್ ಅನ್ಸರ್ಟೈನಿಟಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಈಗ ಏನು ಮಾಡಬೇಕು ಅನ್ನೋದು. ಮೇ ಬಿ ಫಿಲಮ್ ಅವ್ರಿಗೆ ಗೊತ್ತಿರಲ್ಲ. ಪೊಲಿಟಿಕಲ್ ನರೇಟಿವ್ ಸ್ಟ್ರಾಂಗ್ ಆಗಕ್ಕೆ ಶುರು ಆಯಿತು. ಆ ಕಡೆ ರಾಹುಲ್ ಗಾಂಧಿ ಮಾತಾಡೋಕ್ಕೆ ಶುರು ಮಾಡಿದ್ರು, ಈ ಕಡೆ ಮೋದಿ ಅವ್ರ ಮೇಲೆ ಹೇಳೋಕ್ಕೆ ಶುರು ಮಾಡಿದ್ರು. ತಮಿಳ್ನಾಡಲ್ಲಂತೂ ಆಡಳಿತ ಸರ್ಕಾರ ಏನಿದೆಯೋ ಅವ್ರ ಮೇಲೆ ಗೂಬೆ ಕೂರ್ಸೋದಕ್ಕೆ ಶುರು ಮಾಡಿದ್ರು, ಇವರೇ ಮಾಡ್ತಾ ಇದ್ದಾರೆ ಅಂತ. ಫೈನಲಿ ದೊಡ್ಡ ಹೀರೋಗಳು ಕೂಡ ಈ ಫಿಲಮ್ಗೆ ಬಂದು ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದ್ರು, ಹಿಂಗೆಲ್ಲ ಮಾಡಬಾರ್ದು ಅಂತ. ಸೊ ಈ ಥರ ಎಲ್ಲ ಕೂಡ ಆಯಿತು. ಫೈನಲಿ ಏನಾಗಿದೆ, ಇಮಿಡಿಯೇಟ್ ರಿಲೀಸ್ ಅನ್ನೋದಂತೂ ಜನನಾಯಕಂ ಫಿಲಮ್ಗೆ ಇಂಪಾಸಿಬಲ್ ಅನ್ನೋ ಥರ ಆಗಿದೆ. ಇನ್ ಕೇಸ್ ಏನಾದರೂ ಸಿಂಗಲ್ ಬೆಂಚಲ್ಲಿ ಆ ತೀರ್ಪು ತಟ್ಟಂತ ಬರದೆ, ಆವತ್ತೊಂದು ದಿನ ಬಂತು ನೋಡಿ, ಯಾವತ್ತು 6ನೇ ತಾರೀಕು, ಆವತ್ತು ಬರದೇ ಇದ್ದಿದ್ದಿದ್ರೆ ಏನು ಆಗ್ತಾಯಿತ್ತು ಅಂತಂದರೆ, ಮೇ ಬಿ ಅದು ಒಳ್ಳೆಯದೇ ಆಗ್ತಾಯಿತ್ತು. ಯಾಕೆ ಅಂತಂದರೆ, ಹೆಂಗಿದ್ರು CBFC ಅವರಿಗೆ ಕೌಂಟರ್ ಟೈಮ್ ಕೊಡಬೇಕಾಗಿತ್ತು. ಅದಕ್ಕೆ ಒಂದು ಮಿನಿಮಮ್ ಅಂತಂದ್ರೆ ಇನ್ನೊಂದು 20 ದಿನ ಟೈಮ್ ತಗೋತಾಯಿದ್ರು. ಅಂದರೆ 20 ದಿನ ಅಂತಂದರೆ ಆಲ್ಮೋಸ್ಟ್ ಇಷ್ಟರೊಳಗಡೆ ಸರ್ಟಿಫಿಕೇಟ್ ಸಿಕ್ಬಿಡ್ತಾ ಇತ್ತು. ಈಗ ಅಟ್ಲೀಸ್ಟ್ ಫಿಲಮ್ ರಿಲೀಸ್ ಮಾಡ್ಬೋದಿತ್ತು ಈ ಜನವರಿ ಎಂಡ್ಗೆ. ಆದರೆ ಇವರು CBFC ಅವರು ಅಪೀಲ್ ಹೋದ್ಮೇಲೆ ಏನು ಮಾಡಿದ್ರು, ಜನನಾಯಕಂ ಅವರು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋದ್ರು, ಸ್ಟೇ ಮೇಲೆ ಮತ್ತೆ ಅಪೀಲ್ ಹೋಗಿದ್ರು. ಅಲ್ಲಿ ಸುಪ್ರೀಂ ಕೋರ್ಟಿಂದ ವಾಪಸ್ ಕಳಿಸಿದ್ರು, ನೀವು ಹೋಗ್ರಪ್ಪ ವಾಪಸ್ ಅಲ್ಲಿಗೆ ಹೋಗಿ ಅಂತಂದ್ರು. ಇವಾಗ ಇಲ್ಲಿ ಬಂದಾಗ ಮತ್ತಿನ್ನೂ 2 ಡೇಟ್ ಎಕ್ಸ್ಟೆಂಡ್ ಆಯಿತು. ಸೊ ಇವೆಲ್ಲ ಒಂದೊಂದ್ಸಲ ನೀವು ಯೋಚನೆ ಮಾಡಿ ನೋಡಿ, ಸಿಂಪಲ್ ಆಗಿ ಯಾರಾದರೂ ಅಡ್ವೊಕೇಟ್ ಹೇಳ್ಬೋದು, ಅಥವಾ ಯಾರಾದರೂ ಒಬ್ರು ನಿಮಗೆ ಲೀಗಲ್ ಆಗಿ ಗೊತ್ತಿರೋರು ಹೇಳ್ಬೋದು, ಬೇಗ ನಮಗೆ ಸಿಕ್ಬಿಡುತ್ತೆ, ಒಂದು ಜಡ್ಜ್ಮೆಂಟ್ ಹೊಂದಿದ ತಕ್ಷಣ ಫುಲ್ ಖುಷಿ ಆಗ್ಬಿಡ್ತೀರಾ. ಅದೇ ಒಬ್ಬ ಅಡ್ವೊಕೇಟು ಟೈಮ್ ತೊಗೊಂಡು ನಿಧಾನಕ್ಕೆ ಮಾಡ್ತು ಅಂತಂದರೆ, ಅವ್ನು ನಿಧಾನಕ್ಕೆ ಮಾಡ್ತಾನೆ, ಅವನು ಸೆಟ್ ಆಗಿಬಿಟ್ಟಿದ್ದಾನೆ ಆಪೋಸಿಟ್ ಅವ್ರಿಗೆ ಅಂತೆಲ್ಲನೂ ಕೂಡ ನಾವು ಮಾತಾಡ್ಕೊಳ್ಳೋದು ಕಾಮನ್ ಆಗಿದೆ. ಬಟ್ ಆದರೆ ಯೋಚನೆ ಮಾಡಿ, ಜಡ್ಜ್ಮೆಂಟು ಎಷ್ಟು ಬೇಗ ಸಿಗುತ್ತೆ ಅನ್ನೋದಕ್ಕಿಂತನೂ ಹೆಚ್ಚಾಗಿ ಮತ್ತೆ ಒಂದು ಕಡೆಗೆ ಹೋದಾಗ ಆ ಜಡ್ಜ್ಮೆಂಟ್ ತೀರ್ಪು ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ರದ್ದಾಗಬಾರ್ದು. ಆ ಥರ ಮಾನದಂಡ ಇರ್ತಕ್ಕಂಥ ತೀರ್ಪು ಸಿಗಬೇಕು ನಮಗೆ. ಸೊ ಹಂಗಾಗಿ ನಿಮ್ಮ ಲೈಫಲ್ಲೂ ಕೂಡ ಯಾವುದಾದ್ರೂ ಕೇಸ್ ಆಗುತ್ತೆ ಅನ್ನೋದಾದರೆ, ಆ ಒಂದು ಅಡ್ವೊಕೇಟ್ ಎಷ್ಟು ನಾಲೆಜ್ ಇದ್ದಾರೆ, ಅಂಡ್ ಜೊತೆಗೆ ಅವ್ರದ್ದು ಏನೇನೆಲ್ಲ ಥಾಟ್ಸ್ಗಳಿದೆ ಅನ್ನೋದನ್ನೆಲ್ಲ ಯೋಚನೆ ಮಾಡಿ ಅದಾದಮೇಲೆ ಕೇಸ್ ಕೊಡಬೇಕು. ಈಗ ನೋಡಿ, 500 ಕೋಟಿ ಹಾಕಿರ್ತಕ್ಕಂಥ ಫಿಲಮ್ ಪ್ರೊಡ್ಯೂಸರ್ನ ಒಬ್ಬ ಅಡ್ವೊಕೇಟ್ ಅವ್ರಿಗೇ ಕೂಡ ಗೊತ್ತಿರಲಿಲ್ಲ. ಆವತ್ತು ಕೇಸ್ ಏನೋ ಗೆಲ್ತು, ಆದರೆ ಅಪೀಲ್ ಹೋಯಿತು ಅಂತಂದರೆ ಇನ್ಮೇಲೆ ಸ್ಟೇ ಸಿಗುತ್ತೆ, ಅದಾದಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದರೆ ಇದನ್ನು ವಾಪಸ್ ಕಳಿಸ್ತಾರೆ ಅನ್ನೋದು ಅಂದಾಜಿತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಆದರೆ ಇವತ್ತೇನಾಗಿದೆ, ಫೈನಲಿ ಕಷ್ಟ ಆಗ್ತಾ ಇರೋದು ಜನನಾಯಕಂ ಫಿಲಮ್ಗೆ. ಈ ಕೇಸಿಂದ ನಮಗೆ ಒಂದು ಕೋರ್ಟು ಮೆಸೇಜ್ ಹೇಳ್ತಾ ಇದೆ, ಏನು ಅಂತಂದರೆ, ಸಿನಿಮಾ ಅನ್ನೋದು ಫ್ರೀಡಮ್ ಇದೆ, ಆದರೆ ಅನ್ಚೆಕ್ಡ್ ಫ್ರೀಡಮ್ನ ನಾವು ಕೊಡಲ್ಲ. ಈಗ ನಾವು ಹೇಳ್ತೀವಲ್ವಾ, ಅಷ್ಟು ದುಡ್ಡು ಹಾಕಿದ್ದಾರೆ ಪಾಪ ಅವರು ರಿಲೀಸ್ ಮಾಡಬೇಕು, ಆದರೆ ಕಾನೂನು ಪಾಲಿಸದೆ ಹೆಂಗೆ ಸಿನಿಮಾ ರಿಲೀಸ್ ಮಾಡೋಕ್ಕಾಗತ್ತೆ? ಸರ್ಟಿಫಿಕೇಟೇ ಇಲ್ಲದೆ ಹೆಂಗೆ ರಿಲೀಸ್ ಮಾಡೋಕ್ಕಾಗತ್ತೆ? ಸರ್ಟಿಫಿಕೇಟ್ ಕೊಡೋಕೆ ಒಂದಷ್ಟು ಕಾನೂನು ಪ್ರೋಸೆಸ್ ನಡೀತಾ ಇದೆ ಅಂತಂದರೆ ಅದು 100% ನಡಿಲೇಬೇಕು, ಅದನ್ನು ಕೊಡೋಕ್ಕಾಗಲ್ಲ ಅಂತ ಹೇಳುತ್ತೆ. ಇನ್ನು ಪ್ರೊಸೀಜರ್ ಫಾಲೋ ಖಂಡಿತ ಮಾಡಲೇಬೇಕು, ಅದು ಯಾರಾದರೂ ಸರಿ. ಕೋರ್ಟು ಕಂಟೆಂಟ್ ಏನಿದೆ, ಅದರಲ್ಲಿ ಕಟ್ಸ್ ಏನಿದೆ ಅಂತಂದ್ಬಿಟ್ಟು ಕೋರ್ಟ್ ಡಿಸೈಡ್ ಮಾಡಲ್ಲ. ಕೋರ್ಟ್ ಏನು ಮಾಡುತ್ತೆ, ಪ್ರೋಸೆಸ್ ಲೀಗಲಿಟಿ ಕರೆಕ್ಟ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಮಾತ್ರ ಚೆಕ್ ಮಾಡುತ್ತೆ. ಈಗ ನಮಗೆಲ್ಲ ಒಂದೇ ಒಂದು ಕ್ವಶನ್ ಏನು ಅಂತಂದರೆ, ಈ ಕೇಸ್ನ ಸುಮಾರು ಜನ ಕಮೆಂಟ್ ಮಾಡಿ ಹಾಕ್ತಾ ಇದ್ರಿ, ತಮಿಳ್ ಫಿಲಮು ಇದ್ರ ಬಗ್ಗೆ ಯಾಕೆ ಇಷ್ಟು ಮಾತಾಡ್ತಾ ಇದ್ದೀರಾ ಅಂತ. ನಾಳೆ ದಿನ ನಮ್ಮ ಫಿಲಮ್ಗೂ ಈ ಥರದ್ದು ಬರ್ಬೋದು. ಆವಾಗ ನಮಗೆ ಇದೆಲ್ಲ ಒಂದಷ್ಟು ತಲೆಯಲ್ಲಿತ್ತು ಅಂತಂದರೆ,
ನೆಕ್ಸ್ಟ್ ಹೆಂಗಾಗುತ್ತೆ ಒಂದು ಕೇಸು ಅಂತ ಹೇಳ್ಬೋದು. ಇದೊಂಥರ ಜನರಲ್ ನಾಲೆಜು. ಆಮೇಲೆ ನಿಮಗೆ ಒಂದು ಸಣ್ಣ ಸಿನಿಮಾ ಕೇಸ್ ಅಷ್ಟೇ ಅಂತ ನೀವು ಅನ್ಕೋತಾ ಇದ್ದೀರಾ, ಬಟ್ ಆದರೆ ಯೋಚನೆ ಮಾಡಿ, ಒಂದು ಸಣ್ಣ ಸಿನಿಮಾ ಕೇಸು ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ವಾಪಸ್ ಬರುತ್ತೆ ಅನ್ನೋದಾದರೆ ಇದು ಎಷ್ಟು ಒಂಥರ ನಮಗೆ ಮೈನ್ಯೂಟು, ಬಟ್ ಅಬ್ಸರ್ವ್ ಮಾಡೋದು ತುಂಬ ವಿಚಾರಗಳಿದೆ. ಹಂಗಾಗಿ ನಾನು ಇದರ ಮೇಲೆ ತುಂಬ ಒತ್ತು ಕೊಡ್ತಾ ಇದ್ದೀನಿ. ಅದಲ್ಲದೆ ಈಗ ಹೆಂಗಿದ್ರು ಜನನಾಯಕಂ ಫಿಲಮ್ ರಿಲೀಸ್ ಆಗ್ತಾ ಇರೋದು, ಇನ್ನೇನೊಬ್ಬ ವಿಜಯ್ ಜೋಸೆಫ್ ಅನ್ನೋರು ಎಲೆಕ್ಷನ್ಗೆ ಬರ್ತಾ ಇರೋ ಟೈಮಲ್ಲೇ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆಯಲ್ಲ, ಇದ್ರ ಮುಂದ್ಗಡೆ ಯಾಕೆ ಇಷ್ಟೆಲ್ಲ ದೊಡ್ಡದಾಗಿ ಆಗಲಿಲ್ಲ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ. ಸೊ ಅದಕ್ಕೆ ನಾನು ಈ ಕೇಸ್ನ ತುಂಬ ಗಾಢವಾಗಿ ನೋಡ್ತಾ ಇದ್ದೀನಿ. ಇವಾಗ ನಮಗೊಂದೇ ಒಂದು ಡೌಟು, ಸಿನಿಮಾಗೆ ಸರ್ಟಿಫಿಕೇಟ್ ಯಾವಾಗ ಸಿಗ್ಬೋದು? ಇನ್ ಕೇಸ್ ಸಿಂಗಲ್ ಬೆಂಚಿಗೆ ಬಂದ್ರೂ ಕೂಡ, ಫ್ರೆಶ್ ಹಿಯರಿಂಗ್ ಆದ್ರೂ ಕೂಡ CBFC ಅವರು ರಿಪ್ಲೈ ಕೊಡೋಕ್ಕೆ ಟೈಮ್ ಬೇಕು. ಅದಾದಮೇಲೆ ಕಮಿಟಿ ಫಾರ್ಮ್ ಮಾಡಬೇಕು. ಅದೆಲ್ಲ ಆದಮೇಲೆ ಬೆಸ್ಟ್ ಕೇಸಸ್ಸಲ್ಲಿ ಇನ್ನು 2 ರಿಂದ 3 ವಾರಗಳ ಒಳಗಡೆ ಸಿನಿಮಾಗೆ ಸರ್ಟಿಫಿಕೇಟ್ ಸಿಗ್ಬೋದು. ಇನ್ನು ವರ್ಸ್ಟ್ ಕೇಸಲ್ಲಿ ನೋಡೋದಾದರೆ ಫೆಬ್ರವರಿ ಎಂಡು ಅಥವಾ ಮಾರ್ಚ್ ಹಂಗೆ ಫಿಲಮ್ ರಿಲೀಸ್ ಆಗೋಂಥ ಸಾಧ್ಯತೆ ಇರುತ್ತೆ. ಸೊ ಇದರೆಲ್ಲದರ ನಡುವೆ ನಮ್ಗೆ ಇನ್ನೊಂದು ತಲೆಯಲ್ಲಿ ಏನಪ್ಪ ಬರುತ್ತೆ ಅಂತಂದರೆ, ಇನ್ನೇನು ತಮಿಳ್ನಾಡಲ್ಲಿ ಎಲೆಕ್ಷನ್ ಶುರು ಆಗುತ್ತೆ. ಸೊ ಈಗ ಆಗೋದ್ರಿಂದ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಏನಾದರೂ ಪ್ರಾಬ್ಲಮ್ ಆಗ್ಬೋದಾ ಈ ಫಿಲಮ್ ರಿಲೀಸ್ಗೆ ಅಂತ ನೀವು ಕೇಳೋದಾದರೆ, ಡೈರೆಕ್ಟಾಗಿ ಕೋಡ್ ಆಫ್ ಕಂಡಕ್ಟು ಈ ಫಿಲಮ್ಗೇನು ಅಷ್ಟು ಎಫೆಕ್ಟ್ ಮಾಡಲ್ಲ ಅಂತೆ. ಯಾಕೆ ಅಂತಂದರೆ, ಇನ್ ಕೇಸ್ ಏನಾದರೂ ಫಿಲಮಲ್ಲಿ ತುಂಬ ಪೊಲಿಟಿಕಲ್ ಸೆನ್ಸಿಟಿವಿಟಿ ಇತ್ತು ಅಂತಂದರೆ, ಅಥವಾ ಎಲೆಕ್ಷನ್ ನರೇಟಿವ್ ಏನಾದರೂ ಜಾಸ್ತಿ ಇತ್ತು ಅಂತಂದರೆ, ಅಥವಾ ಲಾ ಆ್ಯಂಡ್ ಆರ್ಡರ್ ಆ್ಯಂಗಲಲ್ಲೇನಾದರೂ ನೋಡೋದಾದರೆ, ಮೇ ಬಿ ಆವಾಗ ಇಂಡೈರೆಕ್ಟ್ ಪ್ರೆಷರ್ ಪಾಸಿಬಿಲಿಟಿ ಇದೆ. ಅದು ಬಿಟ್ಟರೆ ಏನೂ ತೊಂದರೆ ಆಗಲ್ಲ ಅಂತ ಕೆಲವೊಬ್ಬರು ಹೇಳ್ತಾ ಇದ್ದಾರೆ. ಸೊ ಈಗ ನಾನು ಈ ಒಂದು ಕೇಸ್ನ ಕ್ಲೀನಾಗಿ ಸ್ಟಡಿ ಮಾಡಿದಾಗ ನನ್ನ ಒಂದು ಫೈನಲ್ ಕನ್ಕ್ಲೂಷನ್ ಏನು ಅಂತಂದರೆ, ಜನನಾಯಕಂ ಕೇಸ್ ಅನ್ನೋದು ಇವತ್ತು ಒಂದು ಹಂತಕ್ಕೆ ಬಂದಿದ್ರು ಕೂಡ ಅದು ಇನ್ನೂ ಮುಗಿದಿಲ್ಲ. ಸೊ ಪ್ರೊಡ್ಯೂಸರ್ಸು ಪಾಪ ದುಡ್ಡು ಹಾಕಿದ್ದಾರೆ, ಅವ್ರ ಹೋರಾಟ ಖಂಡಿತ ನಡೀತಾನೆ ಇದೆ. ಆದರೆ ಈ ಕೇಸ್ ಬಂದಾಗ ನೀವು ಇದನ್ನು ಪ್ರೊಡ್ಯೂಸರ್ ವೆಸಸ್ CBFC ಅಂತಲೂ ಹೇಳೋಕ್ಕಾಗಲ್ಲ, ಅಥವಾ ಕೋರ್ಟ್ ವೆಸಸ್ ಸಿನಿಮಾ ಅಂತಲೂ ಹೇಳೋಕ್ಕಾಗಲ್ಲ. ಹೊರಗಡೆ ಜನ ಹೆಂಗೆ ಮಾತಾಡ್ಕೋತಾರೆ ಅಂತಂದರೆ, ಕೋರ್ಟ್ ಸಿನಿಮಾಗೆ ಪರ್ಮಿಷನ್ ಕೊಡ್ತಾ ಇಲ್ಲ, ಕೋರ್ಟ್ ಸಿನಿಮಾಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ಕೋರ್ಟ್ ಆ್ಯಕ್ಚುಲಿ ಸಿನಿಮಾ ನೋಡೋದೇ ಇಲ್ಲ. ಕೋರ್ಟು ಲೀಗಲ್ಲಾಗಿ ಪ್ರೊಸೀಜರ್ ಫಾಲೋ ಆಗ್ತಾ ಇದೆಯಾ ಅನ್ನೋದಷ್ಟೇ ನೋಡುತ್ತೆ. ವಿಜಯ್ಗೆ ಇದು ರಾಜಕೀಯಕ್ಕೆ ಬರೋಕ್ಕೆ ಒಂದು ಆಪರ್ಚುನಿಟಿ ಕೂಡ, ಅಬ್ಸ್ಟೆಕಲ್ ಕೂಡ ಹೌದು. ಯಾಕೆ ಅಂತಂದರೆ, ನಾನು ಇದನ್ನು ಮೊದಲೇ ಹೇಳಿದ್ದೆ ಫಸ್ಟಲ್ಲಿ ಶುರು ಮಾಡಬೇಕಾದ್ರೆ, ಇನ್ ಕೇಸ್ ಈ ಫಿಲಮ್ ರಿಲೀಸೇ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಆಗಲೂ ಕೂಡ ವಿಜಯ್ ಅವ್ರಿಗೆ ಪ್ಲಸ್ ಪಾಯಿಂಟು. ಯಾಕೆ ಅಂತಂದರೆ, ನಮ್ಮ ಅಣ್ಣನ ಫಿಲಮ್ ರಿಲೀಸ್ ಮಾಡೋಕ್ಕೆ ಬಿಡಲಿಲ್ವಲ್ಲ ಅಂತಂದ್ಬಿಟ್ಟು ಕನಿಕರದ ಓಟ್ ಆದ್ರೂ ಬಿದ್ದುಬಿಡುತ್ತೆ. ಆದರೆ ಇದಕ್ಕೆ ನಿಜವಾಗ್ಲೂ ಪ್ರಾಬ್ಲಮ್ ಯಾರಿಗೆ ಗೊತ್ತಾ? ಫಿಲಮ್ ರಿಲೀಸ್ ಆಗಲಿಲ್ಲ ಅಂದರೆ KVN ಪ್ರೊಡಕ್ಷನ್ ಅವ್ರಿಗೆ. ಪ್ರೊಡ್ಯೂಸರ್ 500 ಕೋಟಿ ಹಾಕ್ಬಿಟ್ಟು ಕಾಯ್ಕೊಂಡು ಕೂತಿದಾರಲ್ಲ, ಅವ್ರಿಗೆ ನಿಜವಾಗ್ಲೂ ಲಾಸ್ ಆಗುತ್ತೆ. ಬಿಟ್ಟರೆ ಇದರಿಂದ ವಿಜಯ್ಗೆ ಪಾಸಿಟಿವೂ ಇಲ್ಲ, ನೆಗೆಟಿವೂ ಇಲ್ಲ. ಏನು ಅಮ್ಮಮ್ಮ ಅಂತಂದರೆ ಕೊನೆ ಫಿಲಮ್ ಅಂತಂದ್ಬಿಟ್ಟು ಅವ್ರ ಅಭಿಮಾನಿಗಳು ಒಂದು ಖುಷಿ ಆಗ್ತಾರೆ. ಅಂಡ್ ಜೊತೆಗೆ ಅವ್ರಿಗೂ ಒಂದು ಫಿಲಮ್ ಇರುತ್ತೆ, ನನ್ನ ಕೊನೆ ಫಿಲಮ್ ಅಪ್ಪ ಇದು ಅಂತಂದ್ಬಿಟ್ಟು ಖುಷಿ ಪಡ್ಬೋದು. ಬಿಟ್ಟರೆ ಲಾಸ್ ಆಗೋಂಥದ್ದೇನೂ ಇಲ್ಲ. ಕೊನೆಗೆ ತೀರ್ಮಾನ ಏನು? ಕೋರ್ಟ್ ಕಡೆಯಿಂದ ಬರಬೇಕು. ನೋಡೋಣ, ಇನ್ನೂ 2-3 ವಾರದ ಒಳಗಡೆ ಏನೇನು ಅಪ್ಡೇಟ್ ಆಗುತ್ತೆ ಅದನ್ನು ಕೂಡ ನನ್ನ ಚಾನಲಲ್ಲಿ ಖಂಡಿತ ನಿಮಗೆ ತಿಳಿಸೋಂಥ ಪ್ರಯತ್ನ ಮಾಡ್ತೀನಿ. ಆಸ್ ಅ ವ್ಯೂವರ್ ಆಗಿ ಒಂದು ಫಿಲಮ್ನ ಕೇಸು ಇಷ್ಟೆಲ್ಲ ಎಳ್ಕೊಂಡ್ಬಂದು ಇವಾಗ 1-1.5 ತಿಂಗಳಿಂದ ಹೇಳ್ತಾ ಇದ್ದೀನಲ್ಲ, ನಿಮಗೆ ಇದರ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನು ಕೂಡ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ, ನೀವು ಇಲ್ಲಿವರೆಗೂ ವಿಡಿಯೋನ ನೋಡಿದ್ದೀರಾ ಅಂತಂದರೆ ಕಂಟೆಂಟ್ ಇಷ್ಟವಾಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಇದೇ ರೀತಿ ಒಂದು ಒಳ್ಳೆ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ತೊಗೊಂಡು ಬಂದು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ, ಆ್ಯಕ್ಚುಲಿ ಒಂದು ಅಪ್ಡೇಟ್ ಏನು ಅಂತಂದರೆ, ನನಗೊಂದು ಸ್ವಲ್ಪ ಹುಷಾರಿಲ್ಲ. ಸೊ ಹಂಗಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ. ಇಷ್ಟು ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅದೇ ಒಬ್ಬ ಅಡ್ವೊಕೇಟು ಟೈಮ್ ತೊಗೊಂಡು ನಿಧಾನಕ್ಕೆ ಮಾಡ್ತು ಅಂತಂದರೆ ಅವ್ನು ನಿಧಾನಕ್ಕೆ ಮಾಡ್ತಾನೆ, ಅವನು ಸೆಟ್ ಆಗಿಬಿಟ್ಟಿದ್ದಾನೆ ಆಪೋಸಿಟ್ ಅವ್ರಿಗೆ ಅಂತೆಲ್ಲನೂ ಕೂಡ ನಾವು ಮಾತಾಡ್ಕೊಳ್ಳೋದು ಕಾಮನ್ ಆಗಿದೆ. ಬಟ್ ಆದರೆ ಯೋಚನೆ ಮಾಡಿ, ಜಡ್ಜ್ಮೆಂಟು ಎಷ್ಟು ಬೇಗ ಸಿಗುತ್ತೆ ಅನ್ನೋದಕ್ಕಿಂತನೂ ಹೆಚ್ಚಾಗಿ